ರೈತರು ಬೆಳೆದ ಬೆಳೆಗಳಿಗೆ ಪ್ರಕೃತಿ ವಿಕೋಪದಿಂದ ತೊಂದರೆಯಾದಾಗ ಕೋಟಿ ಕೋಟಿ ರೂಪಾಯಿ ಬೆಳೆ ಪರಿಹಾರ ವಿತರಿಸಿದ್ದೇವೆ ಎಂದು ಆಳುವ ಸರ್ಕಾರಗಳು ಇವರಿಗೂ ಘಂಟಾಘೋಷವಾಗಿ ಹೇಳುತ್ತಾ ಬಂದಿವೆ. ಆದರೆ ವಾಸ್ತವದಲ್ಲಿ ಬೆಳೆ ಪರಿಹಾರ ಎನ್ನುವ ವೈಜ್ಞಾನಿಕ ವ್ಯವಸ್ಥೆಯೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ಮಟ್ಟದಲ್ಲಿ ಇಲ್ಲ ಎಂದು ನಂಬುತ್ತೀರಾ? ಹವಾಮಾನ ವೈಪರೀತ್ಯ, ಪ್ರಕೃತಿ ವಿಕೋಪದಿಂದ ಬೆಳೆಗಳಿಗೆ ಹಾನಿಯಾದಾಗ ಸರ್ಕಾರಗಳು ಕೊಡುವ ಅಲ್ಪ ಸಹಾಯಧನವನ್ನೇ ಬೆಳೆ ಪರಿಹಾರ ಎಂದುಕೊಂಡು ಬರಲಾಗಿದೆ. ಸರ್ಕಾರಗಳು ಕೂಡ ಇದನ್ನ ಹೀಗೆಯೇ ನಂಬಿಸಿವೆ. ಬಹುಪಾಲು ರೈತರು ಸರ್ಕಾರದ ಕಿರು ಸಹಾಯಧನವನ್ನೇ ಬೆಳೆ ಪರಿಹಾರ ಎಂದು ಇವರಿಗೂ ನಂಬಿದ್ದಾರೆ. ಆದರೆ ಇದು ಅಪ್ಪಟ ಸುಳ್ಳು. ರಾಜ್ಯದಲ್ಲಿ ಬೆಳೆ ಪರಿಹಾರವನ್ನ ಯಾವ ಸರ್ಕಾರಗಳು ನೀಡಿಲ್ಲ. ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಇಲ್ಲವೇ ವನ್ಯಜೀವಿ ಹಾವಳಿಯಿಂದ ಉಂಟಾದ ಬೆಳೆ ಹಾನಿಗೆ ಸರ್ಕಾರಗಳು ಇನ್ಪುಟ್ ಸಬ್ಸಿಡಿ ಪರಿಹಾರ ನೀಡುತ್ತಾ ಬಂದಿವೆ. ಇದನ್ನೇ ಬೆಳೆ ಪರಿಹಾರ ಎಂದು ಜನರ ಮನಸ್ಸಿನಲ್ಲಿ ಬಿತ್ತಲಾಗಿದೆ. ಆದರೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಎಂಬುದು ರೈತರು ಮುಂದಿನ ಬೆಳೆಗೆ ಬೀಜ, ಗೊಬ್ಬರ, ಉಳುಮೆಗೆ ಮಾಡುವ ಖರ್ಚನ್ನು ಸರಿದೂಗಿಸಲು ಕೊಡುವ ಒಂದು ಸಣ್ಣ ಆರ್ಥಿಕ ಸಹಾಯಧನ ಅಷ್ಟೇ. ಆದರೂ ಸರ್ಕಾರಗಳು ಬಂಡತನದಿಂದ ಇನ್ಪುಟ್ ಸಬ್ಸಿಡಿ ಪರಿಹಾರವನ್ನು ಬೆಳೆ ಪರಿಹಾರ ಎನ್ನುತ್ತಾ ಬಂದಿರುವುದು ಆಶ್ಚರ್ಯದ ಸಂಗತಿ. ರಾಜ್ಯದಲ್ಲಿ NDRF ನಿಯಮದ ಅಡಿ ಬೆಳೆ ಹಾನಿಗೆ ಇನ್ಪುಟ್ ಸಬ್ಸಿಡಿ ಪರಿಹಾರ ವಿತರಿಸಲಾಗುತ್ತದೆ. ಕೃಷಿ ಇಲಾಖೆ ಅಧಿಕಾರಿಗಳ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ ಪ್ರಕೃತಿ ವಿಕೋಪದಿಂದ 33% ಬೆಳೆಗಳು ಹಾನಿಗೊಳಗಾದರೆ ಮಾತ್ರ ಇನ್ಪುಟ್ ಸಬ್ಸಿಡಿ ಪರಿಹಾರಕ್ಕೆ ರೈತರು ಅರ್ಹರು. 33% ಹಾನಿಗೊಳಗಾದ ರೈತರಿಗೆ ಮಾತ್ರ ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿಯಡಿ ಇನ್ಪುಟ್ ಸಬ್ಸಿಡಿ ಪರಿಹಾರ ವಿತರಿಸಲಾಗುತ್ತದೆ.